ಓಂ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಸದ್ಗುರು ಬೇಕೆಂದು ಸಾಕಷ್ಟು ಜನರು ಬರುತ್ತಾರೆ. ಅದರಲ್ಲಿ ಕೆಲವರು ಮಾತ್ರ ಸದ್ಗುರುವಿನ ಆಶ್ರಯದಲ್ಲಿ ಉಳಿಯುತ್ತಾರೆ. ಶ್ರದ್ಧೆ, ಭಕ್ತಿ, ಸೇವೆ, ಪೂಜೆ, ಭಜನೆ ಇವು ಯಾವ ಭಕ್ತರಲ್ಲಿ ಕಾಣುತ್ತಾರೋ ಅವರನ್ನು ಗುರು ಪರಮಾತ್ಮನು ಅನನ್ಯ ಪ್ರೇಮದಿಂದ ಕಾಣುತ್ತಾರೆ. ಅಂತಹ ಒಂದು ಭಕ್ತರಲ್ಲಿ ಒಬ್ಬರಾದ ಆಲೂರಿನ MG ಕಾಲೋನಿಯಲ್ಲಿರುವ ಶ್ರೀ ಸೀನಪ್ಪನವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಈ ಒಂದು ಸದ್ಭಕ್ತರ ಸ್ವಾನುಭವಾಮೃತ ಸಂಚಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ಸ್ವಾಗತ. ಮತ್ತೆ ಅಣ್ಣ ನಿಮಗೆ ಶರಣು ಶರಣು. ಇವರ ಒಂದು ಅನುಭವವನ್ನ ಅವರ ಮಾತಿನಲ್ಲಿ ಕೇಳೋಣ ಬನ್ನಿ. ಓಂ ಶ್ರೀಪಾದರಾಜಂ ಶರಣಂ ಪ್ರಪಂಚೇ. ಶರಣು ಶರಣಣ್ಣ. ಶರಣು ಶರಣಕ್ಕ. ನಿಮ್ಗೆ ಈಗ ನಿಮ್ಮ ತಾಯಿ ಮುಖಾಂತರ ನೀವು ಒಂದು ಆಶ್ರಮದ ಕ್ಕೆ ಬಂದ್ರಿ, ಅಪ್ಪನವರ ದರ್ಶನ ಪಡೆದ್ರಿ. ಇದೆಲ್ಲ ವಿಚಾರಗಳು ಒಂದು ಸ್ವಾರಸ್ಯಕರವಾಗಿ ಇದಾವೆ. ಅದೆಲ್ಲ ವಿಚಾರನ ನಮ್ ಜೊತೆ ಹಂಚ್ಕೊಡ್ರಣ್ಣ. ಓಂ ನಮ ಸತ್ಪಾಯ ಕನ್ನೇಶ್ವರ, ಓಂ ನಮ ಶಿವಲಿಂಗಾಯ ನಮ. ಅಕ್ಕ, ಈ ಆಶ್ರಮದಲ್ಲಿ ನಮ್ಮ ತಾಯಿ ಬರ್ತಾ ಇದ್ರು, ಬಹಳ ಸೇವೆ ಮಾಡಿದಾರ ಅವರು. ನಮ್ಮ ತಾಯಿಗೆ ಕರ್ಕೊಂಬಂದಿದ್ದು ಆಲೂರು ಕೃಷ್ಣಪ್ಪ ಅಂತ ಅಕ್ಕ. ಅವ್ರು ಕರ್ಕೊಂಬಂದಿಲ್ಲಿ ಬಹಳ ಸೇವೆ, ರಾಗಿ ಹೊಲ ಕೊಯ್ಯೋದು, ಗದ್ದೆ ನಾಟಿ ಮಾಡೋದು, ಮತ್ತೆ ಗದ್ದೆ ಕೊಯ್ಯೋದು, ಇವೆಲ್ಲ ಬಹಳ ಸೇವೆ ಮಾಡಿದಾರಕ್ಕ ನಮ್ಮ ತಾಯಿಯವರು. ನಮ್ಮ ತಾಯಿಯವರು ಪುಣ್ಯದಿಂದ ನಮಗೆ ಸಿಕ್ಕಿದೆ ಅಕ್ಕ ಈ ಒಂದು ಸೇವೆ. ಅದಕ್ಕಾಗಿ ನಮ್ಮ ತಾಯಿ ತುಮಕೂರಿಗೆ ಬಂದಿದ್ರಕ್ಕ ಗುರುಪೂರ್ಣಿಮೆಗೆ. ಗುರುಪೂರ್ಣಿಮೆಗೆ ಬಂದಾಗ ನಮ್ಮ ತಾಯಿ ಬೆಂಗಳೂರಿಗೆ ಬಂದ್ರಕ್ಕ ನಮ್ಮ ಚಿಕ್ಕ ಮಗನ ಕರ್ಕೊಂಡು. ಬಂದಾಗ ಫೋಟೋ ತಂದ್ರು ಅಪ್ಪಾಜಿ ಅವ್ರದ್ದು. ಅಪ್ಪಾಜಿ ಅವ್ರ ಫೋಟೋ ತಂದಾಗ ಅಪ್ಪ ಎಲ್ಲಿ ಬಂದಿದ್ರಮ್ಮ ಅಂತ ಕೇಳಿದ್ವಿ. ತುಮಕೂರಿಗೆ ಬಂದಿದ್ದಪ್ಪ ಗುರು ಪೂರ್ಣಿಮೆಗೆ, ಹಿಂಗೆ ಬಂದಿ ಕಣಪ್ಪ, ಹತ್ರ ಇದೀವಿ ಅಂತ ನಮ್ಮ ತಾಯಿಯರು ಹೇಳಿದ್ರಕ್ಕ. ಅವಾಗ ನಾವು ಬರ್ರಿ ಕೂತ್ಕೊ ಬರ್ರಿ ಅಂತ ಅಂದ್ವಿ. ಅವಾಗ ನಮ್ಮ ತಾಯಿಯರು ಏನ್ ಮಾಡಿದ್ರು, ಈ ಫೋಟೋ ನೋಡಿ ಕೈ ಮುಗಿಯಪ್ಪ ಅಂತ ಅಂದ್ರು, ಅಪ್ಪಾಜಿ ಅವ್ರ ಫೋಟೋ. ಅವಾಗ ನಾವು ಅಮ್ಮ ಇದ್ಯಾವ್ದು ಫೋಟೋ ಆ ಕಡೆ ಅಲ್ಲೆಲ್ಲ ಸೈಡ್ ಗಿಡಮ್ಮ ಅಂತ ಅಂದ್ವಿ. ಅಂದಾಗ ನಮ್ಮ ಮಗನಿಗೆ ಯಾಕ ಹುಷಾರಿಲ್ದಂಗ ಆಗ್ಬಿಡ್ತು. ಚಿಕ್ಕ ಮಗನಿಗೆ ಭಾಳ ಹುಷಾರಿಲ್ದಂಗ ಆಗ್ಬಿಡ್ತು. ಯಾಕ ನನಗೂ ಬೇಜಾರಾಗ್ಬಿಡ್ತು. ಯಾಕೆ ಹಿಂಗ ಆಗ್ಬಿಡ್ತಲ್ಲ, ಇದೇನ್ ಫೋಟೋದಲ್ಲಿ ಅಷ್ಟೊಂದು ಶಕ್ತಿ ಐತೇನೋ, ಅಮ್ಮಂಗೆ ಮಹಿಮೆ ಐತೇನೋ. ಅಪ್ಪಾರಂದ್ರೆ ಯಾರಮ್ಮದೇ ಗೊತ್ತಿಲ್ಲ ನಮ್ಗೆ, ದೊಡ್ಡೇರಿ ಎಲ್ಲೈತಂತನೂ ಗೊತ್ತಿಲ್ಲ. ಅವಾಗ ನಾವು ಅಪ್ಪ ತಪ್ಪಾಯ್ತಪ್ಪ ಅಂತೇಳಿ ಅಪ್ಪನ ಒಂದು ಫೋಟೋಕ್ಕೆ ಒಂದು ಊದ್ಬತ್ತಿ ಹಚ್ಚಿ ಕೈ ಮುಗಿದು ಅಕ್ಕ. ಅವಾಗ ಹುಷಾರಾಗ್ಬಿಡ್ತು ನಮ್ಮ ಮಗನಿಗೆ. ಹುಷಾರಾದಾಗ ಅಪ್ಪ ಎಲ್ಲೈತಮ್ಮ ನಾನು ಬರ್ತೀನಿ ದೊಡ್ಡೇರಿಗೆ ಹೋಗೋಣ ಅಂತ ನಮ್ಮ ತಾಯಿಯರ ಹತ್ರ ಹೇಳಿದೆ. ಆಯ್ತಪ್ಪ ನಾನು ಹೋಗ್ತೀನಿ, ನೀವು ಬರ್ರಪ್ಪ, ಬಂದು ಹೋಗ್ ಬರೋಣ ಒಂದ್ಸತಿ ಅಂತ ಹೇಳಿದ್ರಕ್ಕ. ಅಲ್ಲಿಂದ ಬಂದ್ವಿ ಅಕ್ಕ. ಬಂದಾಗ ಹಿಂಗೆ ಅಮ್ಮ ಕೇಳಿದ್ವಿ. ನಮ್ಮ ತಾಯಿ ಇದ್ದು, ಇಲ್ಲಪ್ಪ ಹಿಂಗೆ ಕೃಷ್ಣಣ್ಣವ್ರ ಅಂತಿದ್ದಾರೆ, ಅವರೇ ನಮ್ಮನ್ನೆಲ್ಲ ಇಲ್ಲಿ ಆಲೂರಿಂದ ಬಹಳ ಭಕ್ತರು ಸೇವೆ ಮಾಡಕ್ ಕರ್ಕೊಂಡು ಹೋಗ್ತಾರಪ್ಪ, ನೀನು ಹೋಗಪ್ಪ ಅಂತೇಳಿ ನಮ್ಮ ತಾಯಿಯರು ಹೇಳಿದ್ರಕ್ಕ. ಅವಾಗ ಆಯ್ತಮ್ಮ ಅಂತೇಳಿ ಕೃಷ್ಣಣ್ಣವರು ನಮ್ಮನ್ನ ಕರ್ಕೊಂಬಂದ್ರು ಇಲ್ಲಿ ದೊಡ್ಡೇರಿ ಆಶ್ರಮಕ್ಕೆ. ಅಪ್ಪಾಜಿ ಅವ್ರು ನಾವು ನೋಡೇ ಇಲ್ಲ. ಅವಾಗ ಕರ್ಕೊಂಬಂದಾಗ ನಾವು ಅಪ್ಪನ ಕೃಪೆ ಪಡೆದ್ವಕ್ಕ, ಆಶೀರ್ವಾದ ಮಾಡಿದ್ರು ಅಪ್ಪಾಜಿ ಅವರು. ಹಿಂಗೆ ಸೇವೆ ಮಾಡ್ತಾ 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 ಕೃಷ್ಣಣ್ಣವ್ರು ಡೈಲಿ ಯಾವಾಗನ ಕಾಯಿ ಕೀಳ್ಬೇಕು ಅಂತಂದಾಗ ಕೃಷ್ಣಣ್ಣವ್ರು ಬಂದು ಕಾಯಿ ಕೀಳ್ಬೇಕಂತಪ್ಪ ಅಪ್ಪಾಜಿ ಫೋನ್ ಮಾಡೈತೆ ಅಂತ ಹೇಳ್ತಿದ್ರು. ಅವಾಗ ನಾವು ಬಂದ್ಬಿಡ್ತಿದ್ವಿ. ಅವಾಗ ಬಂದು ಕೃಷ್ಣಣ್ಣವ್ರ ಜೊತೆಗೆ ಕಾಯಿ ಕಿತ್ತು ಏನೋ ಸೇವೆ ಮಾಡಿ ಅದೇ ಹೋಗ್ಬಿಡ್ತಿದ್ವಿ ಅಕ್ಕ. ನಾವು ಸೇವೆ ಮಾಡಿ ಹೋದಾಗ ಹಿಂಗೆ ಬರ್ತಾ 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 ಜಾಸ್ತಿ ಆಯ್ತಕ್ಕ ಬರೋದು ಆಶ್ರಮಕ್ಕೆ. ಕೃಷ್ಣಣ್ಣ ಕರ್ಕೊಂಬರೋರು. ಕರ್ಕೊಂಬಂದ ತಕ್ಷಣ ನಾವು ಪೂಜಾರಪ್ಪ ಸೀನಪ್ಪ ಅಂಬೋರಕ್ಕ, ಪೂಜಾರಿ ಶಿವಣ್ಣ ಅಂತ ಆಶ್ರಮ ವಾಸಿಗಳು. ಅವಾಗ ಅಪ್ಪ ಇದ್ದು ಸೀನಪ್ಪ ಅಂತ ಒಂದಿನ, ಅಪ್ಪ ನನಗೆ ಮಾತಾಡಿಸ್ತಲ್ಲಪ್ಪ ಭಗವಂತ, ಅಪ್ಪ ನನಗೆ ಅಷ್ಟು ಆನಂದ. ಯಾಕಂದ್ರೆ ಅಷ್ಟು ಆನಂದ ಅಂದ್ರೆ ಇವತ್ತು ತಾಯಿ ತಂದೆನೂ ಕೊಡಕ್ಕಾಗಲ್ಲ. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಆನಂದ, ಸಂತೋಷ. ಭಗವಂತನೇ ಸಾಕ್ಷಾತ್ ಪರಬ್ರಹ್ಮ ದತ್ತನ ರೂಪದಲ್ಲಿರೋ ಅಪ್ಪನೇ ಬಂದು ನಮಗೆ ಇಷ್ಟೆಲ್ಲ ಮಾತಾಡಿಸ್ತಾಳೆ ಅಂತೇಳಿ ಆನಂದ ಆಗ್ಬಿಡ್ತಕ್ಕ. ಅವಾಗ ಅಪ್ಪಾಜಿ ಅವರು ಕಾಯಿ ಕೀಳ್ಬೇಕಣಪ್ಪ, ನೀನೇ ಕೀಳಪ್ಪ, ನಿನಗೆ ದುಡ್ಡು ಕೊಡ್ತೀನಿ ಸೀನಪ್ಪ ಅಂತು. ಆಯ್ತಪ್ಪ ಕೀಳ್ತೀನಪ್ಪ ಅಂತಂದೆ. ಅವಾಗ ಭರತ್ ಅಂತ ಇದ್ರು, ಶಿವಮೊಗ್ಗದ ಭರತ್ ಅಂತ ಹುಡುಗ,
ಅವನು ಅಪ್ಪ ಮನೆ ಕೆಮ್ಮಕ್ಕೆ ಹೋಗ್ಬಿಟ್ಟು ಅವನೇ ನಾನೇ ಮಾಡಿದೆ ಕಾಯಿ ರೋಟಿ ಕಟ್ಕೊಂಡು ದಬ ದಬ ಕಿತ್ಬಿಟ್ನಾಕ. ಕಿತ್ತಾಗ ಏನಾಯ್ತು, ಗಳ ಬಂದು ಹಿಂಗೆ ಎಳದ್ನಲ್ಲಕ್ಕ ಕಂಪ್ಲೀಟ್ ಬೆಳ್ಳಿನ ಮೇಲೆ ಕುತ್ಕೊಂಡು ಎಲ್ಲ ಗಜಿ ಬೀಜ ಆಗ್ಬಿಡ್ತಕ್ಕ. ಅವಾಗ ಭರತ್ ಎಂಬ ಹುಡುಗ ಹೇಳಿದ್ನಕ, ಏನಪ್ಪ ಅಪ್ಪ ಹೇಳಿರ್ಲಿಲ್ವ ನಿನ್ಗೆ ಹಂಗೆಲ್ಲ ಕೀಳಬಾರ್ದು ಕಾಯಿನ, ನೀನು ಅತ್ತೆ ಕೀಳ್ಬೇಕು ಅಂತಂದ. ಆಯ್ತು ಭರತಣ್ಣ ಹಿಂಗೆ ಏನೋ ಇದಾಗ್ಬಿಡ್ತು ಅಂತ ಹೇಳ್ಬಿಟ್ಟು ಅವಾಗ ಅವತ್ತು ಕೀಳಲಿಲ್ಲ ಕಾಯಿ. ಆಮೇಲೆ ಅಪ್ಪಾಜಿ ಅವ್ರು ಕೇಳಿದ್ರು, ಅಪ್ಪ ಇನ್ನ ಇದಾವಪ್ಪ ಕೀಳ್ತೀವಿ ಅಂತಂದ್ವಿ. ತಿರ್ಗಿ ಆಮೇಲೆ ಇದ್ದಕ್ಕಿದ್ದಂಗೆ ಇನ್ನೊಂದ್ ದಿನ ಬೆಳಗ್ಗೆ ಹಿಂಗೆ ಹೇಳಿದೆ ಅಪ್ಪಾಜಿ ಅವ್ರಿಗೆ, ಅಪ್ಪ ಹಿಂಗೆ ಆಗ್ಬಿಟ್ಟಿದೆ ಅಪ್ಪ ಅಂದೆ. ಆಯ್ತು ಒಂದಿನ 2 ದಿನ ಸುಧಾರ್ಸ್ಕೊಂಡು ಕೀಳಂದ್ರು. ಕೀಳ್ತಾ ಕಾಯಿ ಅಕ್ಕ ತೋಟ ಎಲ್ಲ ಕೀಳ್ತಿದ್ ನಾನು. ಅಪ್ಪನ ಕೃಪೆಯಿಂದ ಜಾಸ್ತಿ ನಾನು ಎಲ್ಲೆಲ್ಲಿ ಕಾಯಿ ಕಿತ್ತಿಲ್ಲ, ಜಾಸ್ತಿ ಎಲ್ಲಿ ಹೋಗಿಲ್ಲ. ಅಪ್ಪನ ಕೃಪೆಯಿಂದ 10 ಮರ ಕೀಳೋದು, 50 ಮರ ಕೀಳೋದು, 100 ಮರ ಕೀಳೋದು, ಹಿಂಗ ಆಗ್ಬಿಡ್ತು ಒಡನಾಟ. ಅಪ್ಪ ಹೆಂಗೆ ಅಂದ್ರೆ ನಮ್ಗೆ ಅಪ್ಪ ನೋಡಿದ್ರೆ ಭಗವಂತನೇ ಅಪ್ಪಯ್ಯನೇ ಭಗವಂತ, ಸಾಕ್ಷಾತ್ ಪರಬ್ರಹ್ಮ ದತ್ತನ ರೂಪದಲ್ಲಿ ಪ್ರತಿಯೊಬ್ಬರು ಭಕ್ತರಿಗೂ ಸಿಕ್ಕೈತಕ್ಕ ಅಪ್ಪಯ್ಯ. ಅಪ್ಪನ ಕೃಪೆಯಿಂದ ಇವತ್ತು ನಮ್ಮ ಸಂಸಾರ, ನಮ್ಮ ಮಕ್ಕಳು ಎಲ್ಲ ಆನಂದವಾಗಿದೀವಕ್ಕ. ಅಪ್ಪನ ಕೃಪೆ, ಅಪ್ಪನ ಆಶೀರ್ವಾದ. ಇಡೀ ಎಲ್ಲ ಸತ್ಸಂಗ ಮಾಡೈತಕ್ಕ ನಮ್ಗೆಲ್ಲ ಭಕ್ತರಿಗೆ. ಆಲೂರು 22 ಮನೆ ಆಲೂರು ಸತ್ಸಂಗ ಮಾಡ್ಕೊಟ್ಟೈತೆ ಅಪ್ಪಯ್ಯ. ಆ ಸತ್ಸಂಗದಲ್ಲಿ ಇರೋರಕ್ಕ ಇವತ್ತು ಏನ್ ಆನಂದವಾಗಿದಾರೆ ಅಂದ್ರೆ ಎಲ್ಲ ಅಡಿಕೆ ತೋಟ ಎಲ್ಲ ಒಣಗೋಗಿದ್ದು ಅಕ್ಕ, ಮಳೆ ಇಲ್ದ. ಅಪ್ಪನ ಕೃಪೆಯಿಂದ, ಅಪ್ಪನ ಆಶೀರ್ವಾದದಿಂದ ಇವತ್ತು ಅವೆಲ್ಲ ತೋಟ ಉಳ್ಕೊಂಡದವ. ಅಷ್ಟು ಒಂದು ಅಪ್ಪನ ಒಂದು ಆಶೀರ್ವಾದ. ಸತ್ಸಂಗ ಎಲ್ಲೆಲ್ಲಿ ಮಾಡಿದಾರ ಅವ್ರಿಗೆಲ್ಲ ಬಿಗಿ ಬಂದೋಬಸ್ತಿಂದ ಅಪ್ಪನ ಕೃಪೆಯಿಂದ ಹಂಗೆ ಒಂಥರ ಒಂದು ಆನಂದವಾಗಿ ಹೋಗ್ತಾ ಇದಾರಕ್ಕ. ಇವತ್ತಪ್ಪ ಯಾವಾಗ ಕರೆದ್ರು ಬಂದು ಸೇವೆ ಮಾಡೋ ಅಂತ ಒಂದು ಅವಕಾಶ ನಮ್ಗೆ ಆ ಭಗವಂತ ಅಪ್ಪ ಕೊಟ್ಟೈತಕ್ಕ ನಮ್ಗೆ. ಇವತ್ತು ಆನಂದವಾಗೈತೆ ಎಲ್ಲರೂ. ಈ ರೀತಿಯಾಗಿ ಈಗ ನೀವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾಗ ನಿಮ್ ತಾಯರ್ ಬಂದು ಹೌದು ತಾಯಿ ಮುಖಾಂತರ ನೀವು ಫೋಟೋದಿಂದನೇ ಅಪ್ಪ ನಿಮ್ಮನ್ನ ಸೆಳೆದಿದ್ದಾರೆ ಅಂತ ಹೇಳ್ಬೋದು ಅಲ್ಲಣ್ಣ? ಹೌದಕ್ಕ. ನಮಗೆ ಅಪ್ಪ ಆ ಫೋಟೋನೇ ನಮ್ಗೆ ಇದು ಇವತ್ತು ದೊಡ್ಡೇರಿ ಕ್ಷೇತ್ರಕ್ಕೆ ಬರೋ ಒಂದು ಅವಕಾಶ ಸಿಕ್ತು. ಅಪ್ಪನ ಕೃಪೆಯಿಂದ ಬಂದ್ವಿ, ಸೇವೆ ಮಾಡ್ತಿದ್ವಿ. ನಿರಂತರವಾಗಿ ಆ ಸೇವೆ ಮಾಡ್ಕೊಂಡು ಆ ಭಗವಂತನ ಕೃಪೆಯಿಂದ ಒಂದ್ಸತಿ ಅಡಿಕೆ ವ್ಯಾಪಾರ ಮಾಡಿದ್ನಕ್ಕ. ಅಡಿಕೆ ವ್ಯಾಪಾರ ಅಪ್ಪನ್ ಕೇಳಿದೆ, ಅಪ್ಪ ಹಿಂಗ ವ್ಯಾಪಾರ ಮಾಡ್ಬೇಕಂತ ಇದೀನಪ್ಪ ಅಂತಂದೆ. ಅಪ್ಪಾಜಿ ಅವರು ಆಯ್ತಪ್ಪ ಮಾಡು ಒಳ್ಳೇದಾಗುತ್ತೆ ಅಂತ ಆಶೀರ್ವಾದ ಮಾಡಿದ್ರು. ಆಯ್ತಂತ ಅಪ್ಪ ಬಂದ್ ನಾನು ವ್ಯಾಪಾರ ಮಾಡಿದ್ನಕ್ಕ. 11 ಲಕ್ಷ ಹಾಕಿದ್ದೆ, 7.5 ಲಕ್ಷ ಲಾಭ ಸಿಕ್ತಕ್ಕ. ಎಲ್ಲ ಅಪ್ಪನ ಕೃಪೆ, ಅಪ್ಪ ಭಗವಂತ ನಮಗೆ. ಯಾಕಂದ್ರೆ ಅಪ್ಪ ನಡೆದಾಡೋ ದೇವ್ರು, ದತ್ತಾತ್ರೇಯ ಆಗಿ ನಮ್ಗೆ ಇಡೀ ಭಕ್ತರಿಗೇನೆ ಅಪ್ಪಾಜಿ ಇವತ್ತು ಅವ್ರ ಆಶೀರ್ವಾದ. ಸುಮ್ನೆ ಹಿಂಗ್ ನೋಡಿದ್ರೆ ಸಾಕು ಅವ್ರ ಕಷ್ಟ ಸುಖಗಳು ಎಲ್ಲ ಪಾರಾಗ್ತಾವ. ಅದಕ್ಕಾಗಿ ಅವ್ರ ದೃಷ್ಟಿ ಒಂದು ಸುಮ್ನೆ ಹಿಂಗ್ ನೋಡಿದ್ರೆ ಸಾಕು ಅಷ್ಟು. ಇವತ್ತು ಎಲ್ಲೆಲ್ಲಿದ್ದನೋ ಭಕ್ತರು ಬರ್ತಾರೆ, ಆಶ್ರಮಕ್ಕೆ ಹೊಸಬರು ಬರ್ತಾರೆ, ಹಳವರು ಬರ್ತಾರೆ, ಅವರೆಲ್ಲ ಫಾರಿನಿಂದ ಬರ್ತಾರೆ. ಆಂಧ್ರ, ಹೈದರಾಬಾದು, ಕೊಯಮತ್ತೂರು, ನಾರ್ತ್ ಕಡೆಯವರೆಲ್ಲ ಬಂದು ಇವತ್ತು ಅಪ್ಪನ ಹತ್ರ ಅಲ್ಲಿ ಹೋಗಕ್ಕೂ ಆಗಲ್ಲ. ಆದ್ರೆ ನಾವ್ ಎಂತ ಅದೃಷ್ಟವಂತರು. ಆ ಅಪ್ಪ ನಮ್ಮನ್ನ ಒಡನಾಟದಲ್ಲಿ ಯಾವ್ದೋ ಜನ್ಮದ ಪುಣ್ಯ ಫಲ ಇವತ್ತು ನಮಗೆ ಅಪ್ಪ ಸಿಕ್ಕಿರೋದು. ಹತ್ರ ಹೋಗಿ ಅಪ್ಪ ಅಂತ ಮಾತಾಡ್ತೀವಿ ಪ್ರೀತಿಯಿಂದ. ಎಷ್ಟೋ ಭಕ್ತರು ಬರ್ತಾರಕ್ಕ, ನೋಡ್ತಾರೆ, ಅಪ್ಪನ್ ನೋಡಿದ್ರೆ ಸಾಕು, ಸುಮ್ನೆ ಹಿಂಗ್ ಅಂದ್ರೆ ಸಾಕು. ನಮ್ಮನ್ನ ಅಪ್ಪ ಎಷ್ಟು ಆನಂದ ಅಂದ್ರೆ ಭಕ್ತರು ಇವತ್ತು ದಾವಣಗೆರೆ ಅಂಬರೀಷ್ ಅಣ್ಣ ಮತ್ತೆ ಇವರೆಲ್ಲ ಬಂದು ಸೇವೆ ಮಾಡ್ತಾರಲ್ಲಕ್ಕ, ಅವರು ಸೇವೆ ಅವ್ರನ್ನ ಹೋಗ್ಬೇಕಾದ್ರೆ ಒಂಥರ ಅಳು ಬಂದ್ಬಿಡ್ತಕ್ಕ ನಮಗೆ. ಅಷ್ಟು ಭಕ್ತಿಯಿಂದ ಆ ಸೇವೆ ದುಡಿತೆ. ರೇಖಮ್ಮ ಮತ್ತೆ ಮಂಜುಳಮ್ಮ ಇವರೆಲ್ಲಕ್ಕ ಆ ಸೇವೆ ಬಸ್ಸು ಮಾಡ್ಕೊಂಬಂದ್ ಸೇವೆ ಮಾಡೋಗ್ತಾರಕ್ಕ. ಅವರು ದುಡ್ಡು ಇಟ್ಕೊಂಡು ಐತೋ ಇಲ್ವೋ ಗೊತ್ತಿಲ್ಲ, ಭಗವಂತ ಅಪ್ಪನಿಗೆ ಗೊತ್ತು. ಭಗವಂತ ಅಪ್ಪ ಅವ್ರ ಒಳಗ್ ಸೇರ್ಕೊಂಡು ಯಾವ ತರ ಒಂದು ಸೇವೆ ಮಾಡ್ತಾರಂದ್ರ ಅಕ್ಕ, ಅವ್ರೆಲ್ಲ ಅಫ್ಸಲ್ಸು. ಅವ್ರ ಮನೆಗೆ 15,000 20,000 ಇಕ್ಕೊಂಡು ಕೆಲಸ ಮಾಡ್ಸೋ ಅಂತ ಒಂದ್ ಭಕ್ತರು ಅವ್ರು. ಇವ್ ಅಪ್ಪ ಒಂದ್ ಮಾತು ಹಿಂಗ್ ಫೋನ್ ಮಾಡಿದ್ರೆ ಸಾಕಕ್ಕ, ಹಂಗೆ ಬಂದು ಏನ್ ಸೇವೆ ಮಾಡ್ತಾರಕ್ಕ. ಬೆಳಗ್ಗೆ ಬಂದವ್ರು ಹುಡುಕಿ ಆಶ್ರಮನ ಏನು ಸೇವೆ ಅಂದ್ರೆ ಸ್ವಚ್ಛ ಮಾಡ್ತಾರೆ. ಅವ್ರ ಆನಂದ ಅಂದ್ರೆ ಭಗವಂತ ಅವ್ರನ್ನೂ ಚೆನ್ನಾಗಿಟ್ಟಿರ್ಲಿ. ಪ್ರತಿ ಒಂದು ಭಕ್ತರು ಹೊಸಬ್ರೇ ಆಗ್ಲಿ ಹಳಬ್ರೇ ಆಗ್ಲಿ ಒಂದು ಭಯ ಭಕ್ತಿಯಿಂದ ಏನ್ ಪ್ರೀತಿಯಿಂದ ಅಪ್ಪ ನಾವು ನಡ್ಕಂತೀವೋ ಅಷ್ಟು ಅಪ್ಪ ಅನುಗ್ರಹಿಸ್ತಾರೆ. ಒಂದ್ಸಾರಿ ಕಾಯಿ ಕಿತ್ತುವಾಗ ಸಂದರ್ಭದಲ್ಲಿ ನಿಮ್ ತಲೆ ಮೇಲೆ ಏನೋ ಕಾಯಿ ಬಿದ್ಬಿಟ್ಟು 2 ಹೋಳಾಗಿತ್ತಂತೆ. ಅವಾಗ ಅಪ್ಪನ ಕೃಪೆಯಿಂದ ನೀವು
ಯಾವ ರೀತಿ ಪಾರ ಆದ್ರಿ ಅನ್ನೋ ಒಂದು ಸಂದರ್ಭವನ್ನ ವಿವರಿಸಿ. ಅವಾಗ ಅಕ್ಕ ನಾನು ಅಲ್ಲಿ ಎಳ್ನೀರು ಕನ್ಯೇಶ್ವರ ಗುಡಿಯಾಗ ಕಿತ್ಕೊಡ್ತೀವಿ ಅಂತ ಹೇಳಿದ್ವಿ. ಹ್ಮ್ ಇಲ್ಲಿ ಶಿವಣ್ಣ ಮತ್ತೆ ನಮ್ಮ ಹರೀಶ ಇವರೆಲ್ಲ ಇಲ್ಲ ಹಠ ಮಾಡಿಬಿಟ್ಟು ಇಲ್ಲೇ ಕೀಳ್ಬೇಕು ನೀನು ಎಳ್ನೀರು ಅಂತೇಳಿ ಹಠ ಮಾಡಿದ್ಕೆ ಅಲ್ಲೇ ಕಿತ್ಕೊಟ್ನಾಕ. ಅಲ್ಲೇ ಕೀಳ್ಬೇಕಾದ್ರೆ ಏನಾಗ್ಬಿಡ್ತಂದ್ರೆ 40 ಅಡಿ ಮೇಲೆ ಐತೆ ಮರ. ಅದು ದೊಡ್ಡ ಮರ, ಲಕ್ಷ್ಮಣಪ್ಪರದು ಆಶ್ರಮ ಕನ್ಯೇಶ್ವರಿ ದೇವಸ್ಥಾನ ಪಕ್ಕದಲ್ಲೇ ಇರೋದು ಅದು. ಆಯ್ತು ಅಂತ ಹೇಳ್ಬಿಟ್ಟು ರೋಟೆ ಕೀಳ್ತಿದ್ನಾಕ 2 ಬಂದ್ಬಿಡ್ತು ಎಳ್ನೀರು. 2 ಎಳ್ನೀರು ಬಂದ್ಬಿಟ್ಟು ಕರೆಕ್ಟಾಗಿ ಸೆಂಟ್ರಿಗೆ ಬಿದ್ದ್ಬಿಡ್ತು ಕಣಕಲ್ಲಿ. ಆ ಸೆಂಟ್ರಿಗೆ ಕಾಯಿ ಬೀಳ್ತಿದ್ದಂಗೆ ಓಪನ್ ಆಗ್ಬಿಡ್ತು. ಓಪನ್ ಆಗ್ತಿದ್ದಂಗೆ ಅಪ್ಪ ಅಂತೇಳಿ ಕುಕ್ಕಾಬಿಟ್ಟೆ ಹಂಗೆ ನಾನು. ಹಂಗೆ ಕುತ್ಕೊಂಡಾಗ ಏನಾಗ್ಬಿಡ್ತಂದ್ರೆ ಹಂಗೆ ಅದನ್ನೇ ತಗೊಂಡು ಕುಡಿದ್ಬಿಟ್ಟೆ ನಾನು. ಅಪ್ಪ ನೀನೇ ಕಳಪ್ಪ ಅಂತ. ಅಪ್ಪನ ಕೃಪೆಯಿಂದ ಅಪ್ಪನ ಆಶೀರ್ವಾದದಿಂದ ಅವತ್ತು ಉಳ್ಕೊಂಡೆ. ಅದು ಇಲ್ಲಾಂದ್ರೆ ಅವತ್ತು ಏನಾಗೋದು ಭಗವಂತ ಅಪ್ಪ ನಮ್ ಜೊತೆಗೆ ಐತಪ್ಪ ಅಂಬೋದಕ್ಕೆ ಅವತ್ತು ಸಾಕ್ಷಿ ಇನ್ನೇನ್ ಬೇಕಲ್ಲ. ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕಕ್ಕ. ಅಪ್ಪ ಎಳ್ನೀರ್ ಬಿದ್ರು ಕಾಯಿ ಬಿದ್ರೆ ಎಂತ ಅದು ಸೆಂಟ್ರು ತಲೆಯಲ್ಲೇ ಬಿದ್ದಿತ್ತು. ಹೆಂಗಾಗ್ಬಿಡ್ತಂದ್ರ ಅಕ್ಕ ಅಪ್ಪನ ಕೃಪೆಯಿಂದ ಅಪ್ಪನ ಆಶೀರ್ವಾದದಿಂದ ಇವತ್ತು ನೀವು ಮಾತಾಡಕ್ ಸಾಧ್ಯವಾಯ್ತು ಅಂತ ಹೇಳ್ಬೋದು. ಅವಾಗ ಅಪ್ಪನ ಕೃಪೆಯಿಂದ ಉಳ್ಕೊಂಡು ಅಕ್ಕ. ಆಮೇಲೆ ಇನ್ನೊಂದು ಧರ್ಮಸ್ಥಳ ಹೊರಟಿದ್ವು ಅಕ್ಕ ನಾವು. ಧರ್ಮಸ್ಥಳ ಎಲ್ಲ ನೈಟ್ ಮಾತಾಡ್ಬಿಟ್ಟು ಹೋಗೋಣ ಅಂತ. ಆ ಮಾತಾಡ್ಬೇಕಾದ್ರೆ ಏನಾಯ್ತು ನಮ್ಮ ಮಳಿಯನೆ ಹೋಗೋಣ ಎಲ್ಲ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿದ್ವಕ್ಕ. ಅವಾಗ ಒಂದು ಅಡಿಕೆ ಐತೆ ನಮ್ದು ಬರ್ರಿ ಅಂತ ತುಮಕೂರಿಂದ ಫೋನ್ ಮಾಡಿದ್ರಕ್ಕ. ಆಯ್ತು ಅಡಿಕೆ ತರಕ್ಕೆ. ಅವಾಗ ನಮ್ಮ ಮನೆಯವರು ನಾವು ಮಾತಾಡಿದ್ವಿ, ಹೋದ್ವಿ, ಅಡಿಕೆ ಎಲ್ಲ ತುಂಬ್ಕೊಂಡ್ವಿ, ಬಂದ್ವಕ್ಕ. ಅವತ್ತು ನೈಟ್ ಅವ್ರು ಹೋಗ್ಬಿಟ್ಟಿದಾರಕ್ಕ. ನೈಟ್ ಹೋಗ್ಬಿಟ್ಟು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಬರ್ಬೇಕಾದ್ರೆ 6 ಜನ ಹೋಗಿದ್ದಾರೆ. 6 ಜನ ಹೋದಾಗ ಅದು ಕಾರು ಗೌರ್ಮೆಂಟ್ ಬಸ್ಸಿಗೆ ಹೊಡೆದ್ಬಿಟ್ಟು ಆಕ್ಸಿಡೆಂಟ್ ಆಗ್ಬಿಟ್ಟ. ಆಕ್ಸಿಡೆಂಟ್ ಆದಾಗ ಅದರಲ್ಲಿ ಕಾರ್ನಲ್ಲಿ ನಾನು ಇರ್ಬೇಕಾಯ್ತು. ಅಯ್ಯಾರ ಅಪ್ಪನ ಕೃಪೆ ಅಪ್ಪನ ಆಶೀರ್ವಾದದಿಂದ ನಮ್ಮಯ್ಯ ಮಾಡಿರೋ ಅಂತ ಒಂದು ಸೇವೆಯಿಂದ ನಾನು ಇವತ್ತು ಭಗವಂತ ಅಪ್ಪ ದತ್ತ ನಮ್ಮನ್ನು ಉಳಿಸಿದಾನಕ್ಕ. ಎರಡನೇ ಸಾರಿ ಉಳಿಸಿರೋದು 2 ಸತಿ ಭಗವಂತ ಅಪ್ಪನ ಆಶೀರ್ವಾದದಿಂದಾನೇ ಉಳಿದಿರೋದು ನಾವು. ಅದಕ್ಕೆ ಆ ಭಗವಂತ ನಮ್ಗೆಲ್ಲ ಚುರುಣಿಯಾಗಿ ಗುರು ಋಣ ಎಂದು ತೀರ್ಸಕ್ ಆಗೋದಿಲ್ಲ ಅಪ್ಪ. ಈಗ ಅಪ್ಪ ಹೇಳಿರೋ ಒಂದು ವಾಕ್ಯದಿಂದನೇ ನಾವು ಅವ್ರಿಗೆ ಏನಾರ ಒಂದು ಸಮರ್ಪಣೆ ಮಾಡಕ್ ಸಾಧ್ಯ ಆಗುತ್ತೆ ನಮ್ ಭಕ್ತಿ ಅಂತ ಹೇಳ್ಬೋದಲ್ಲ. ಹೌದಕ್ಕ. ಈಗ ಮತ್ತೆ ನಿಮ್ ಆಲೂರಲ್ಲಿ ಸತ್ಸಂಗ ನಡೀತಾ ಇರ್ತಲ್ಲ, ಆ ಒಂದು ಸತ್ಸಂಗದಲ್ಲಿ ನೀವ್ ಯಾವ ರೀತಿ ಪಾಲ್ಗೊಳ್ತಾ ಇದ್ದೀರಾ ಅದೆಲ್ಲ ವಿವರಣೆ ಮಾಡ್ರಿ. ಹೌದಕ್ಕ. ನಾವು ಬೆಂಗಳೂರಾಗಿದ್ದಾಗ ಹಿಂಗ್ ನಮ್ ತಾಯಾರ ಹಿಂಗ್ ಸತ್ಸಂಗಕ್ಕೆ ಸೇರ್ಕೊಳ್ರಪ್ಪ ಅಂತ ಅಂದ್ರು. ಆಯ್ತಮ್ಮ ಅಂತ ಬಂದ್ವಿ. 22 ಮನೆ ಸತ್ಸಂಗ ಮಾಡಿದಾರಕ್ಕ ಆಲೂರಲ್ಲಿ. ಆಲೂರಲ್ಲಿ ಕೃಷ್ಣಣ್ಣರೇ ನಮ್ಗೆ ಇವತ್ತು ದಾರಿ ತೋರಿಸಿರೋದು ನಮ್ಮ ತಾಯಿಗೆ. ಮತ್ತೆ ನಮ್ಮ ತಾಯಿ ಮುಖಾಂತರದಿಂದ ನಮಗೂ ಅವರೇ ದಾರಿ ತೋರಿಸಿದ್ರು. ಇವತ್ತು ಕೃಷ್ಣಪ್ಪ, ರಾಜಪ್ಪ, ಮಾರಣ್ಣ ಮತ್ತೆ ಗೌಡ್ರು ಅಂತ, ಮೇಷ್ರು ಅಂತ ಇವರೆಲ್ಲ ಒಂದು ಸತ್ಸಂಗ ಮಾಡಿ 22 ಮನೆ ಮಾಡಿದಾರಕ್ಕ. ಆಲೂರಲ್ಲಿ ಇವಾಗ ಒಂದು ಆಶ್ರಮ ಆಗ್ಬಿಟ್ಟಿದೆ ಆಲೂರಲ್ಲಿ ಆಶ್ರಮ ಅಪ್ಪಾಜಿಯವ್ರ ಕೃಪೆಯಿಂದ ನಮಗೆ ಮಾಡಿಕೊಟ್ಟಿದಾರಕ್ಕ. ಎಲ್ಲಾ ಭಕ್ತರಿಗೆ 22 ಮನೆ ಇರೋ ಒಂದು ಭಕ್ತರಿಗೆ ಆ ಸತ್ಸಂಗ ಮನೆ ಮನೆಗೂ ಮಾಡ್ತಿದ್ವು ಅಕ್ಕ. ನಮ್ದು ವರ್ಷಕ್ಕೆ 3 ಸತಿ ಬರೋದು. 22 ಮನೆಯಲ್ಲಿ ವರ್ಷಕ್ಕೆ 3 ಸತಿ. ಅದು ಅಪ್ಪನ ಕೃಪೆಯಿಂದ ಅಲ್ಲೇ ಆಶ್ರಮ ಮಾಡಿದ್ರು ಕೃಷ್ಣಣ್ಣವರು. ಎಲ್ಲ ಭಕ್ತರು ಸೇರಿ ಅಪ್ಪರ ಕೃಪೆಯಿಂದ ಅಪ್ಪರ ಆಶೀರ್ವಾದದಿಂದ ಆಶ್ರಮ ಮಾಡಿದ್ರಕ್ಕ. ಈಗ ಅಲ್ಲೇ ಎಲ್ಲ ಯಾರ್ದು ಸತ್ಸಂಗ ಇರುತ್ತೋ ಅವರು ಅಲ್ಲಿ ಹೋಗ್ಬಿಟ್ಟು ಪ್ರಸಾದ ಅಲ್ಲೇ ಮಾಡಾಕ್ಬಿಟ್ಟು ಎಲ್ಲ ಪೂಜೆ ಭಜನೆ ಆನಂದ ಅಭಿಷೇಕ ಅವೆಲ್ಲ ಏನ್ ಆನಂದಕ್ಕ ಅದು. ಅದೆಲ್ಲ ಅಲ್ಲೇ ಸತ್ಸಂಗ ಅಲ್ಲೇ ಮಾಡ್ತಾ ಇದಾರಕ್ಕ. ಎಲ್ಲರೂ ನಾವು ಸೇರಿ ಮಾಡ್ತಾ ಇದ್ವಿ. ಎಲ್ಲ ನಾವು ಪಾಲ್ಗೊಂಡು ಅಪ್ಪನ ಕೃಪೆಯಿಂದ ಸತ್ಸಂಗ ಅಲ್ಲೇ ಪ್ರತಿಯೊಂದು ಮನೆಯವರು ಇವತ್ತು ಹೆಂಗಿದಾರಕ್ಕಂದ್ರೆ ಆನಂದ ಹೋಗಿದಾರಕ್ಕ. ಅಪ್ಪನ ಒಂದು ಆಶೀರ್ವಾದ, ಅಪ್ಪನ ಒಂದು ಕೃಪೆ, ಅಪ್ಪನ ಒಂದು ಮಾಡೋಷ್ಟು ಆಲೂರಿನ ಭಕ್ತರು ಶ್ರದ್ಧೆಯಿಂದ ನಿಷ್ಠೆಯಿಂದ ಸತ್ಸಂಗ ಮಾಡೇನೆ ಅದ ನಿರ್ಮಾಣ ಮಾಡಿದ. ಹೌದಕ್ಕ. ಸತ್ಸಂಗ ಅಂದ್ರೆ ಏನಮ್ಮದು ಗೊತ್ತಿಲ್ಲಕ್ಕ ನಮಗೆ. ಸತ್ಸಂಗ ಅಂಬೋದು ಏನಂತಾನು ಗೊತ್ತಿಲ್ಲ. ಸತ್ಸಂಗಕ್ಕೆ ಸೇರ್ಕೊಂಡ್ಮೇಲೆ ಇವತ್ತು ನಮ್ಮ ಮಕ್ಕಳು ಆನಂದವಾಗಿದಾರಕ್ಕ. ಇಬ್ರು ಏನು ಹೊರಗಿನ ಪ್ರಪಂಚ ನೋಡಿದ್ರೆ ಏನೇನೋ ಆಗುತ್ತೆ. ಇವತ್ತು ಅಪ್ಪ ಸಿಕ್ಕಿದ್ಮೇಲೆ ಕೃಪೆಯಿಂದ ಎಲ್ಲ ಆನಂದವಾಗಿ ಎಲ್ಲ ಹುಡುಗರಿಗೂ ಏನೋ ಒಂದು ತೊಂದರೆ ಇಲ್ದಂಗೆ ಅಪ್ಪನೇ ಕಾಯ್ತಿರುತ್ತೆ. ಮೂಲೆಯಲ್ಲಿ ಅಮೇರಿಕದಲ್ಲಿದ್ದಾರೆ, ಎಲ್ಲಾ ಕಡೆ ಇದ್ದಾರೆ. ಆದ್ರೂ ಅಪ್ಪನ ಕೃಪೆಯಿಂದ ಎಲ್ಲ ಆನಂದವಾಗೈತೆ. ಸೀನಪ್ಪರೇ, ಈಗ ಅಪ್ಪಾಜಿಯವರು ಎಲ್ಲಾನ ಆಚೆ ಹೊರಗಡೆ ಹೋಗ್ಬೇಕು ಅಂದಾಗ ನಿಮಗೆ ಫೋನ್ ಮಾಡಿ ಕರೀತಾರೆ.
ಬರ್ರಿ ಸೀನಪ್ಪ ನೀವು ಒಂದೆರಡು ದಿವಸ ಇಲ್ಲಿ ಇದ್ದು ಇರ್ಬೇಕು ಅಂತ ಹೇಳ್ಬಿಟ್ಟು ಹೌದು ಆ ಒಂದು ಸಂದರ್ಭವನ್ನ ನಮಗ್ ತಿಳಿಸ್ಕೊಡ್ರ. ಹೌದು ಅಕ್ಕ, ನಮ್ಮ ತಾಯಿಯವರು ನಮ್ಮ ಮನೆಯವರು ಭಾಳ ಇಲ್ಲಿಗೆ ಬರೋಕ್ಕೆ ಬಿಡ್ತಿರ್ಲಿಲ್ಲ. ಬಂದ್ರು ಇವರು ಒಂಥರ ಗಲಾಟೆ ಮಾಡೋರು ಮನೆಗೆ. ಗಲಾಟೆ ಮಾಡಿ ಆಗ್ಲೆಲ್ಲ ಹೋಗ್ತೀಯಲ್ಲಪ್ಪ ಆಶ್ರಮಕ್ಕೆ, ಇಲ್ಲಿ ನಾವು ಇಬ್ಬರೇ ಹೆಣ್ಮಕ್ಳು ಬಿಟ್ಟು ಅದೇ ಹೋಗ್ತೀಯಲ್ಲಪ್ಪ ಅಂಬಾರು. ಇಲ್ಲಮ್ಮ ನಾನು ಹೋಗ್ಲೇಬೇಕು ಅಂತೇಳಿ ಹಂಗೆ ಮಾಡ್ಕೊಂಡು ಬಂದು ಸೇವೆ ಮಾಡ್ತಿದ್ದಿಲ್ಲಿ. ಸೇವೆ ಮಾಡಿದಾಗ ಒಂದಿನ ನನಗೆ ಯಾಕ ನಮ್ಮ ಮನೆಯವ್ರನ್ನ ಕರ್ಕೊಂಬರ್ಬೇಕು ಇಲ್ಲಿಗೆ, ಅಪ್ಪನ ಒಂದು ಆಶೀರ್ವಾದದಿಂದ ಅವ್ರಿಗೆ ಒಳ್ಳೆ ಮನ್ಸು ಕೊಡ್ಲಿ ನಮ್ಮ ತಾಯಿಗೆ ನಮ್ಮ ಮನೆಯವ್ರಿಗೆ ಅಂತೇಳಿ ನನಗೆ ಭಾಳ ನಾನು ಭಗವಂತಗೆ ಅಪ್ಪ ಬೇಡ್ತಾ ಇದ್ದೆ. ಅಪ್ಪ ಏನಾನ ಮಾಡು, ಅವ್ರ ಮನಸ್ಸನ್ನು ನನ್ನ ಕಡೆ ಏನು ನಾನು ಬಂದಿಲ್ಲಿ ಸೇವೆ ಮಾಡೋ ಒಂದು ಅವಕಾಶ ಕೊಟ್ಟಿದ್ಯಪ್ಪ, ನೀನೇ ಏನೋ ಮಾಡಿ ಅವ್ರ ಮನಸ್ಸನ್ನ ನಾನು ಗಲಾಟೆ ಮಾಡ್ದಂಗೆ ಮಾಡಪ್ಪ ಅಂತೇಳಿ ಭಗವಂತನ ಕೇಳ್ಕೊಂತಿದ್ದೆ ನಾನು ಅಪ್ಪನ್ನ. ಅವಾಗ ಅವರು ಇದ್ದಕ್ಕಿದ್ದಂಗೆ ನೀನೇ ಹೋಗಪ್ಪ ದೊಡ್ಡರಿಗೆ ಹೋಗಪ್ಪ ಅಂತಾರೆ. ಈಗ ಅಷ್ಟು ಗಲಾಟೆ ಮಾಡೋರು, ಬರಕ್ ಬಿಡ್ತಿರ್ಲಿಲ್ಲ, ನನ್ನ ದುಡ್ಡು ಕೊಡ್ತಿರ್ಲಿಲ್ಲ, ಯಾರ್ಯಾರ ಹತ್ರನ ಸಾಲ ಮಾಡ್ಕೊಂಡ್ ಬರ್ತಾ ಇದ್ ನಾನು. ಅಷ್ಟು ಕಷ್ಟದಲ್ಲೇನೋ ಭಗವಂತ ಯಾವ್ದೋ ಒಂದು ರೂಪದಾಗ ಅಪ್ಪಯ್ಯ ಯಾರ ಹತ್ರನಾದ್ರೂ ಭಗವಂತ ದುಡ್ಡು ಅಡ್ಜಸ್ಟ್ ಮಾಡಿ ಕಳಿಸ್ಬಿಡೋರು. ಅಕ್ಕ ಇಲ್ಲಿ ನಮ್ಮ ಕಡಲೆ ಗಿಡ ಕೀಳ್ಬೇಕು ಅಂತೇಳಿ ಅಪ್ಪಯ್ಯ ಹೇಳ್ತಿತ್ತ ಎಲ್ಲರಿಗೂ, ದಾವಣಗೆರೆಯವ್ರಿಗೆ ಮತ್ತೆ ಆಲೂರವ್ರಿಗೆ ಇವ್ರಿಗೆಲ್ಲ ಹೇಳ್ದಾಗ ಅಕ್ಕ ನಮ್ಮ ಮನೆಯವ್ರಿಗೆ ನಾನು ಹೇಳಿದೆ, ಅಮ್ಮ ಹಿಂಗೆ ಒಂದು ಸೇವೆ ಮಾಡೋ ಒಂದು ಅವಕಾಶ ಸಿಗುತ್ತೆ ಬಂದ್ಬಿಡು ಅಂದೆ. ಅವರು ಅಷ್ಟೊಂದು ಸಿಟ್ಟು ಮಾಡ್ಕೊಂಬರು, ಬರ್ತಾನೆ ಇರ್ಲಿಲ್ಲ. ಆದ್ರೂ ಅಪ್ಪನ ಕೃಪೆಯಿಂದ ಅವ್ರ ಜೊತೆಗೆಲ್ಲ ಬಂದ್ರು, ಅಪ್ಪನ ದರ್ಶನ ಪಡೆದ್ರು, ಎಲ್ಲ ಕಡಲೆ ಗಿಡ ಎಲ್ಲ ಕಿತ್ತರು, ಅವ್ರು ಹೊಲ್ಟ್ರು. ಅವ್ರೆಲ್ಲರೂ ಹೋದಾಗ ಸತ್ಸಂಗದವ್ರ ಜೊತೆಗೆ ಮತ್ತೆ ಇವರು ಹೋದ್ರು. ಅವಾಗ ಅಪ್ಪನಿಗೆ ಹೇಳ್ದೆ, ಅಪ್ಪ ನೋಡಪ್ಪ ಹೋಗ್ತಾರಂತೆ ಏನಪ್ಪ ಒಂದೆರಡು ದಿನ ನೋಡಪ್ಪ ಅಂತ ಅಂದಾಗ, ಅಪ್ಪ ಇರಮ್ಮ ಒಂದೆರಡು ದಿನ ಇರಮ್ಮ ನಿಮ್ಗೆ ಒಳ್ಳೇದಾಗುತ್ತೆ ಅಂದಾಗ, ಅವಾಗ ನಮ್ಮನೆಯವ್ರು ಆಯ್ತಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ರಕ್ಕ. ಇದ್ದು ಒಂದೆರಡು ದಿನ ಸೇವೆ ಮಾಡಿ ಆಮೇಲೆ ಅಪ್ಪ ಹೋಗ್ತಾರಂತೆ ಅಂದೆ. ಆಯ್ತಪ್ಪ ಹೋಗ್ಬರಕ್ಕೆ ಹೇಳೋ ಅಂತಂದ್ರು. ಅಲ್ಲಿಂದ ಅವರು ಹೊರಟು ಹೋದ್ರ. ಅವಾಗಿಂದ ನಿಮ್ಗೇನು ತೊಂದರೆ ಮಾಡ್ದಂಗೆ ಅಪ್ಪ ಕಳಿಸಿದ ತಕ್ಷಣ ಅವ್ರ ಮನಸ್ಥಿತಿ ಈ ರೀತಿ ಬದಲಾವಣೆ ಆಯ್ತು ಅಂತ ಹೇಳ್ಬೋದು. ಹೌದಕ್ಕ, ಅವ್ರ ಮನಸ್ಥಿತಿನೇ ಚೇಂಜ್ ಆಗ್ಬಿಡ್ತಪ್ಪ ಅಪ್ಪನ ಕೃಪೆಯಿಂದ, ಅಪ್ಪನ ಒಂದು ಆಶೀರ್ವಾದದಿಂದ. ಅವ್ರು ನಾನು ಇಲ್ಲಿ ದೊಡ್ಡೇರಿಗೆ ಬಂದ್ರೆ ನಂಗೆ ಮೇಲ್ಮೇಲೆ ಎಗರೋರು, ಅವ್ರು ಅಷ್ಟು ಎಗರ್ತಿದ್ದಾರೋ ಭಗವಂತ ಅಪ್ಪನ ಕೃಪೆಯಿಂದ ಬದಲಾವಣೆ ಆಗ್ಬಿಡ್ತಕ್ಕ. ಬದಲಾವಣೆ ಆದಾಗ ನಮ್ಗೆ ಬಹಳ ಸಂತೋಷ ಆಯ್ತು. ಈಗ ನಾನ್ ನೋಡ್ದಂಗೆ ಹೌದಕ್ಕ, ಭಜನೆಯಲ್ಲಿ ನೀವು ಈಗ ನೃತ್ಯ ಮಾಡ್ತಿರ್ತೀರ, ಬಹಳ ಚೆನ್ನಾಗಿ ಮಾಡ್ತಿರ್ತೀರ, ಎಷ್ಟು ಆನಂದವಾಗಿ ಮಾಡ್ತಾ ಇರ್ತೀರ. ಅದರ ಒಂದು ಗುಟ್ಟು ಏನು ಅಂತ ಹೇಳ್ರಿ ಅಕ್ಕ. ಅದು ಬಂದು ನನಗೆ ಅಪ್ಪನೇ ಸೇರ್ಕೊಂಡು ಮಾಡಿಸ್ತೈತಕ್ಕ. ಇದ್ರಲ್ಲಿ ಅಪ್ಪಂದೇ ಎಲ್ಲ ಇದು, ಅಪ್ಪನ ಕೃಪೆಯಿಂದ ಅಪ್ಪನ ಆಶೀರ್ವಾದದಿಂದ. ಅದು ಹೆಂಗ್ ಮಾಡಿದೀನಿ ಏನ್ ಮಾಡಿದೀನಿ ಅಂತ ಇದುವರೆಗೂ ನಾನು ಸರಿಯಾಗಿ ವಿಡಿಯೋ ನೋಡಿಲ್ಲ ಅದನ್ನ. ಅಪ್ಪ ಹೆಂಗೆ ಅಂದ್ರೆ ಅದು ವರ್ಣಿಸಕ್ಕಾಗಲ್ಲ ಭಗವಂತನ ಅಪ್ಪನ. ಅಪ್ಪ ಆತರ ನಮ್ಮ ಒಳಗೆ ಸೇರ್ಕೊಂಡು ಏನು ಮಾಡಿಸ್ತಾರೆ. ಆಮೇಲೆ ಅಪ್ಪ ನಾನೇನು ಮಾಡೇ ಇಲ್ಲ, ಹೌದು ಹಂಗೆ ಕೇಳಿದ್ರಕ್ಕ, ಏನ್ ಸಿನಪ್ಪ ಹಿಂಗೆ ಅಂತ ಬಹಳ ಚೆನ್ನಾಗಿ ಆನಂದವಾಗಿತ್ತು ಅಂದ್. ಎಲ್ಲ ನಿಮ್ಮ ಆಶೀರ್ವಾದಪ್ಪ, ಎಲ್ಲ ನಿಮ್ ಕೃಪೆ ಅಪ್ಪ, ನನ್ಗೇನು ಗೊತ್ತಿಲ್ಲಪ್ಪ, ಎಲ್ಲ ನೀವೇ ಮಾಡಿಸ್ತಿರೋದು. ಭಗವಂತನಾಗಿ ಬಂದಿದ್ದೀರ, ಭಗವಂತನಾಗಿ ಏನನ್ನ ಮಾಡ್ತಾರಪ್ಪ. ನನಗೆ ಕೊಟ್ಟಿರೋದು ಇದೊಂದು ಅವಕಾಶ, ಒಂದು ಸೇವೆ ಮಾಡಕ್ ಕೊಟ್ಟಿದ್ದೀರಪ್ಪ ನಮ್ಗೆ ಇವತ್ತು. ಅಪ್ಪ ಅಂತ ಹೇಳ್ಬಿಟ್ಟು ಭಗವಂತನ ನೆನೆಸ್ಕೊಂಡು ಇವತ್ತು ಒಂದು ಸೇವೆ ಮಾಡೋ ಅವಕಾಶ ಕೊಟ್ಟಿದಾರಕ್ಕ. ಎಷ್ಟೆಷ್ಟೋ ದೂರದಿಂದ ಬರ್ತಾರೆ. ಅಪ್ಪ ಸುಮ್ನೆ ಹಿಂಗೆ ಹೇಳಿದ್ರೆ ಸಾಕು 100 ಜನ ಬಂದು ಒಂದು ಸೇವೆ ಮಾಡ್ತಾರೆ. ಆದ್ರೂ ನಮ್ಮನ್ನೆಲ್ಲ ಗುರ್ತಿಸಿದಾರೆ. ಇದುವರೆಗೂ ಈಗ ಅಪ್ಪನ ನೀವು ಕೊನೆಯದಾಗಿ ಹೌದಕ್ಕ ಏನ್ ಬೇಡ್ಕೊಳಕ್ ಇಷ್ಟಪಡ್ತೀರಾ? ನಮಗೆ ಅಕ್ಕ ಅಪ್ಪನ ಹತ್ರ ಒಂದಿನ ಬೆಳಗಿನ ಜಾವ 5 ಗಂಟೆಗೆ ಕರೆದ್ರು. ನಾನು 5 ಗಂಟೆಗೆ ಎದ್ಬಿಟ್ರೆ ಫಸ್ಟ್ ಸ್ನಾನ ಮಾಡ್ಬಿಟ್ಟು ಕ್ಲೀನಾಗಿ ಕನ್ನೇಶ್ವರ ಗುಡಿಗೆ ಹೂವು ಕಿತ್ಕೊಂಡು ಎಲ್ಲ ದೇವಸ್ಥಾನಕ್ಕೂ ಇಟ್ಕೊಂಡು ಅಲ್ಲಿ ಹೋಗಿ ರಘು ಅವ್ರಿಗೆ ಕೊಟ್ಟಿವಿ, ಪೂಜಾರಿಗೆ ಕೊಟ್ಟಾಗ ನಾನು ಕೈ ಮುಗಿದು ಪಾದಕಟ್ಟೆಗೆ ಹೋಗಿ ಕೈ ಮುಗಿದು ಬರ್ತೀವಿ. ಬಂದಾಗ ಅಪ್ಪ ಅಲ್ಲಿ ಕುಂತಿತ್ತು ಒಂದಿನ 5:15ಗೆ. ಸೀನಪ್ಪ ಅಪ್ಪ ಅಂತ ಓಡೋದೆ. ಭಗವಂತನೇ ಕರೆದ್ಬಿಟ್ರಲ್ಲ, ಇಷ್ಟೊತ್ತಿಗೆ ನಮ್ಗೆ ಅಪ್ಪನ ದರ್ಶನ ಆಯ್ತಲ್ಲ, ಏನ್ ಪುಣ್ಯ ನಂದು ಅಂತ ಹೇಳ್ಬಿಟ್ಟು ಓಡೋದಾಗ ಅಪ್ಪ ಸೀನಪ್ಪ ಬಾಯಲ್ಲಿ ಕುತ್ಕೊಂಡೆ. ಒಂದು ಸ್ವಲ್ಪ ಎಲೆ ಅಡಿಕೆ ಕೊಟ್ಟರು, ಹಾಕ್ಯಳಪ್ಪ ಅಂತ ಹಾಕ್ಯಂಡೆ. ಆಮೇಲೆ ಅಪ್ಪ ಕೇಳಿದ್ರು ನನಗೆ, ಸೀನಪ್ಪ ನಿನ್ನ ಆಸೆ ಏನೈತಿ ಕೇಳೋ ಅಂದರು.
ಸಾಕ್ಷಾತ್ ಪರಬ್ರಹ್ಮ ದತ್ತನ ಹಣೆಗೂ ನಾನು ಏನೇನು ಕೇಳಿಲ್ಲಕ್ಕ. ಅಪ್ಪ ನಿಮ್ಮ ಆಶೀರ್ವಾದ ಒಂದಿರ್ಲಿ, ನಿಮ್ಮ ಒಂದು ಕೃಪೆ ಇರ್ಲಪ್ಪ. ನನಗೇನು ಬೇಡಪ್ಪ, ಯಾವ ಒಂದು ಆಸೆ ಆಕಾಂಕ್ಷೆ ಏನೇನು ಬೇಡಪ್ಪ. ನನಗೆ ಸೇವೆ ಮಾಡೋ ಒಂದು ಅವಕಾಶ ಕೊಡಪ್ಪ, ಅದು ಬಿಟ್ರೆ ನನಗೇನು ಬೇಡಪ್ಪ ಅಂದೆ. ಅಪ್ಪ ಹಂಗೂನು, ಏನಪ್ಪ ನೀನು ಬಡವ, ಕೂಲಿ ಮಾಡ್ತಾ ಇದೀಯ, ನಿನಗೆ ಕೊಡ್ತೀನಿ ನಾನು ದುಡ್ಡು, ಏನ್ ಬೇಕು ಹೇಳು ಅಂತು. ಅಪ್ಪ ನನಗೇನು ಬೇಡಪ್ಪ, ನಿನ್ನ ಒಂದು ಆಶೀರ್ವಾದ, ನಿನ್ನ ಕೃಪೆ ನನಗೆ ಬಿಟ್ರೆ ಇನ್ನೇನು ಬೇಡಪ್ಪ ಅಂತ ಹೇಳಿ ಅಪ್ಪರ ಹತ್ರ ಒಂದು ಅರ್ಧ ಗಂಟೆ ಮಾತಾಡ್ತಾ ಕೂತ್ಕೊಂಡ್ವಿ. ಎಲ್ಲ ಹಿಂಗೆ ಮಾತಾಡ್ತಾ ಕೂತ್ಕೊಂಡಾಗ ಏನಪ್ಪ ಎಲ್ಲ ಚೆನ್ನಾಗಿದಾರ ಮನೆ ಕಡೆ ಎಲ್ಲ ಅಂತಂದ್ರು. ಕೇಳಿದ್ರು ನಿಮ್ಮ ಮನೆಯವ್ರು ಹೆಂಗೆ, ನಿಮ್ಮ ತಾಯಿ ಹೆಂಗೆ ಅಂತ. ಅಪ್ಪ ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆಯಿಂದ ಏನೇನು ಒಂದು ಗಲಾಟೆ ಇಲ್ಲ ಕಣಪ್ಪ. ಅವ್ರು ಏನು ಈಗ ಅವರೇ ಕಳಿಸ್ಕೊಡ್ತಾರಪ್ಪ, ಹೋಗು ಅಪ್ಪ ಕರೆದ್ರೆ ಹೋಗು, ಸೇವೆ ಮಾಡು, ಚೆನ್ನಾಗಿರು ಅಂತಾರಪ್ಪ. ಅದಕ್ಕೆ ನಾನು ಬಂದಿಲ್ಲಿ ಸೇವೆ ಮಾಡೋ ಅಂತ ಒಂದು ಅವಕಾಶ, ಸೌಭಾಗ್ಯ ಎಲ್ಲ ಕೊಟ್ಟು ಭಗವಂತ ಅಪ್ಪ, ನೀವೇ. ಹೌದು, ಎಲ್ಲ ಕೊಟ್ಟಿರೋ ಭಗವಂತ ಅಪ್ಪ. ಅಪ್ಪನೇ ಭಗವಂತ, ಭಗವಂತನೇ ಅಪ್ಪ. ನಡೆದಾಡೋ ದೇವ್ರು ದತ್ತಾತ್ರೇಯ ಅಪ್ಪಾಜಿ ಕೃಪೆಯಿಂದ ಎಲ್ಲ ಆನಂದ ಹೋಗೈತೆ. ಇದುವರೆಗೂ ನೀವು ಆಲೂರಿಂದ ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೌದು, ಒಂದು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಅಪ್ಪ ಗುರುವಾಕ್ಯವನ್ನ ಪಾಲಿಸ್ಬಿಟ್ಟು ಅವರು ಒಂದು ಪ್ರೀತಿಗೆ ಪಾತ್ರರಾಗಿದ್ದೀರ ಅಂತ ಎಲ್ಲ ಹೇಳ್ಬೋದು. ಎಲ್ಲ ಅಪ್ಪ ನಡೆಸ್ದಂಗೆ ಎಲ್ಲ ಅವರೇ ಒಳಗ್ ಸೇರ್ಕೊಂಡು ಮಾಡಿಸ್ತಾರಕ್ಕ ಪ್ರತಿಯೊಬ್ರಿಗೆ. ನನಗೂ ಪ್ರತಿಯೊಬ್ಬರಿಗೆಲ್ಲ ಅಪ್ಪನ ಕೃಪೆ ಬಿಟ್ರೆ ಇನ್ನೇನಿಲ್ಲಕ್ಕ. ಈ ಪ್ರೀತಿ, ಈ ಸಂತೋಷ ತಾಯಿ ತಂದೆನೂ ಕೊಡಲ್ಲ. ಸತ್ಯವಾಲಕ್ಕ. ಈಗ ಒಂದು ಭಜನೆ ಹೇಳ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನ ಮುಗಿಸೋಣ. ಓಂ ಅಕಾಲ ಮೃತ್ಯು ಭಯದೂರ ದತ್ತದೇವಂ ಸರ್ವವ್ಯಾಧಿ ನಿವಾರಣಂ ಸರ್ವ ದುಃಖ ಪರಿಹಾರಕಂ ಗುರುನಾಮ ಸ್ಮರಣ ಮಾತ್ರಂ ಭಕ್ತಿ ಜ್ಞಾನ ವೈರಾಗ್ಯ ಪ್ರಾಪ್ತಂ ಸದ್ಗುರು ಪಾದೋದಕಂ ಸಕಲ ಪಾಪ ಭಸ್ಮೀಕೃತಂ ಗುರುವಾಕ್ಯ ಪಾಲನಂ ಶುಭಂ ಪಾವನಂ ಸಾಯುಜ್ಯದಾಯಕಂ ಶ್ರೀಪಾದವಲ್ಲಭಂ ನರಸಿಂಹ ಯತಿವರ್ಯಂ ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಪರಮಪಾದಂ ಶ್ರೀ ಗುರುದೇವ ದತ್ತ ಸಚ್ಚಿದಾನಂದಂ ಶ್ರೀ ಗುರುದೇವಂ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಮಹಾರಾಜ್ ಕಿ ಜೈ. ಸ್ವರ್ಣಪೀಠಿಕಾಪುರಾಧೀಶ ಶ್ರೀಪಾದ ಶ್ರೀ ವಲ್ಲಭ ಮಹಾರಾಜ್ ಕಿ ಜೈ. ಜೈ ಜೈ ಗುರುದೇವ ದತ್ತ.